ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ್ದಾಗಿ ಒಂದು ಕುಚ್ಚು ಕಟ್ಟೋದನ್ನ ತೋರಿಸೋಣ ಅಂತ ನೋಡಿ. ಇದಕ್ಕೆ ಬೇಕಾಗಿರುವಂಥದ್ದು ನೀಡಲ್ಸು. ನೀವು ಥ್ರೆಡ್ನ ಸುತ್ಕೊಳ್ಳೋಕ್ಕೆ ಪ್ಯಾಡು ಅಥವಾ ಒಂದು ಯಾವುದಾದ್ರೂ ಒಂದು ಉದ್ದವಾಗಿರುವಂಥದ್ದು ಎಷ್ಟು ಸುತ್ಕೊಳ್ತೀರೋ ಅದರದ್ದು ಬೇಸ್ ಮೇಲೆ ಒಂದು ಪ್ಯಾಡ್ ಅಥವಾ ರೆಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಾನು ನೀಡಲು ಮತ್ತು ಜರಿ ಥ್ರೆಡ್ಡು, ಗಮ್ಮು, ಟ್ರಿಮ್ಮರು, ಇದು ಮಾರ್ಕರ್ ಅಂತ ತೊಗೊಂಡಿದ್ದೀನಿ. ಏನಕ್ಕಂತ ಹೇಳಿದ್ರೆ ಇಲ್ಲಿ ನಾವು ಫಸ್ಟಿಗೆ ಹೇಗೆ ಮಾರ್ಕ್ ಮಾಡ್ಕೊಂಬಿಡೋಣ ಫಸ್ಟು ಅಂತೇಳಿ ಅದನ್ನು ತೋರ್ಸೋಕ್ಕೆ. ಎಷ್ಟು ಇಂಚಿಗೆ ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ಫಸ್ಟಿಗೆ ಏನು ಮಾಡಬೇಕು, ಓರ್ಲಾಕು, ನಾನು ಇದು ಸೀದಾ ಉಲ್ಟಾದಲ್ಲಿ ತೊಗೊಂಡಿದ್ದೀನಿ. ಈ ಥರ ಒಂದು ಇಂಚು ಈ ಥರ ನಿಮಗೆ ಗೊತ್ತಿದ್ದರೆ ಈ ಥರ ಫಿಂಗರ್ಸ್ ನೋಡಿ, ಈ ಬೆಳ್ಳಿದೆಯಲ್ಲ, ಈ ಬೆಳ್ಳಿಗೂ ನೀವು ಈ ಥರ ಮಾರ್ಕ್ನ ಮಾಡ್ಕೋಬೋದು ಅಥವಾ ಟೇಪ್ ಇಟ್ಕೊಂಡು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಎರಡು ಥರದಲ್ಲಿ ನೋಡಿ. ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ಗ್ಯಾಪ್ ಬರ್ತಾಯಿದೆ. 1 ಇಂಚ್ ಅಂದರೆ ದೊಡ್ಡದಾಗುತ್ತೆ. ನೀವು 3/4 ಇಂಚಿಗೆ ಮಾಡ್ಕೋಬೋದು. ಈ ಥರ ಫಿಂಗರ್ಸ್ ಇದರಲ್ಲಿ ನೀವು ಈ ಥರ ಮಾಡ್ಕೋಬೋದು. ಮತ್ತು ನಿಮಗೆ ಚುಚ್ಚೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೋಡಿ, ಈ ಥರ ನೀಡಲ್ ಇರುತ್ತಲ್ಲ, ಆ ನೀಡಲ್ ಸಹಾಯದಿಂದ ಒಂದು ಹೋಲ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಏನು ನೀಡಲ್ ಯೂಸ್ ಮಾಡ್ತೀವಲ್ಲ, ಥ್ರೆಡ್ ಹಾಕಿ ಚುಚ್ಚುವಾಗ ನಮಗೆ ಈಸಿಯಾಗಿ ಈ ಥರ ಬರುತ್ತೆ. ಹೊಸ್ದಾಗಿ ಯಾರಾದರೂ ಕಲಿಬೇಕು ಅಂದ್ಕೊಂಡಿದ್ರೆ ಈ ಥರ ಟಿಪ್ಸ್ನ ಫಾಲೋ ಮಾಡಿ. ತುಂಬ ಈಸಿಯಾಗಿ ನಾವು ಕುಚ್ಚನ್ನ ಆದಷ್ಟು ಫಾಸ್ಟಾಗೆ ಕಲ್ತ್ಕೋಬೋದು. ಸಿಂಪಲ್ಲಾಗಿರೋ ಕುಚ್ಚು ಇದು, ಬೇಬಿ ಕುಚ್ಚು, ಎಲ್ಲರೂ ತುಂಬ ಇಷ್ಟಪಡುವಂಥದ್ದು. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಹೋಲ್ ಮಾಡ್ಕೋಬೋದು. ಅದು ಈಸಿ ಆಗುತ್ತೆ. ಈ ಥರ ನೀಡಲ್ ಇರುತ್ತೆ ನೋಡಿ, ಸ್ಮಾಲ್ ನೀಡಲ್. ಈ ನೀಡಲ್ಗೆ ಜರಿ ಥ್ರೆಡ್ ಇರುತ್ತಲ್ಲ, ಈ ಥರ ಜರಿ ಥ್ರೆಡ್ನ ನಾನು ನೀಡಲ್ಗೆ ಹಾಕಿ ಇಟ್ಕೊಳ್ತೀನಿ. ಸ್ವಲ್ಪ ಈ ಥರ ಪ್ಯಾಡ್ನ ತೊಗೊಳ್ತೀನಿ. ಪ್ಯಾಡ್ನ ತೊಗೊಂಡು ನಮಗೆ ಎಷ್ಟು ಎಳೆ ಬೇಕಾಗುತ್ತೆ ಅಷ್ಟು ಎಳೆನ ನಾವು ಸುತ್ಕೊಳ್ಳೋಣ. ಇವಾಗ ನಾನು 60 ಎಳೆಗಳನ್ನ ತೊಗೊಳ್ತೀನಿ.
ನೋಡಿ ಈ ಥರ ಎರಡೂ ಸಮವಾಗಿ ಮಾಡ್ಕೊಳ್ಳಿ. ಈ ಥರ ಸಮವಾಗಿ ಎಲ್ಲನೂ ಎಷ್ಟು ಕಲರ್ ಇದೆ ಅಷ್ಟನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಲರ್ ಥ್ರೆಡನ್ನ ಈ ಥರ ನೀಟಾಗಿ ಮಾಡಿಕೊಂಡು, ಈ ನೀಡಲಲ್ಲಿ ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ನೀಟಾಗಿ ನೋಡಿಕೊಂಡು ನಾವು ಮಾಡ್ಕೋಬೇಕು. ಇಲ್ಲಾಂದರೆ ಥ್ರೆಡ್ಸ್ ಎಲ್ಲ ನೋಡಿ ಈ ಥರ ಒಂದೊಂದು ಆಚೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಥ್ರೆಡ್ಸ್ನ ಹಾಕ್ಕೋಬೇಕಾಗುತ್ತೆ. ಇದನ್ನು ನೀಟಾಗಿ ಮಾಡ್ಕೊಳ್ಳೋಣ. ಮತ್ತು ಗಮ್ ಹಾಕಿ ಇದನ್ನು ನೀಟಾಗಿ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇದಾದಮೇಲೆ ಇದನ್ನು ಎರಡೂ ಸಮ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಎಲ್ಲ ಕಲರ್ ಥ್ರೆಡ್ಡು 3 ಕಲರ್ ಥ್ರೆಡ್ ಇದೆ. 3 ಕಲರ್ ಥ್ರೆಡ್ಡನ್ನು ಈ ಥರ ನೀಡಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಹೋಗೋಣ. ಇದು ಕಲರ್ಸ್ ಕೂಡ ನೋಡಿ ಈ ಥರ ಇದೆ ಕಲರ್ಸು. ಇದನ್ನು ಕಟ್ಟೋಣ. ಇವಾಗ ಸ್ಯಾರಿನ ಈ ಥರ ಇಟ್ಕೊಂಡಾದ್ಮೇಲೆ ಸ್ವಲ್ಪ ವೆಯ್ಟಿಗೆ ಅಂತ ನಾನು ಥ್ರೆಡ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಇದಕ್ಕೆ ವೆಯ್ಟ್ ಸ್ವಲ್ಪ ಇಟ್ಕೋಬೇಕು, ಇಲ್ಲಾಂದರೆ ನೀಟಾಗಿ ಬರಲ್ಲ. ಇದನ್ನು ನಮ್ಗೆ ಯಾವ ಲೆವೆಲ್ಗೆ ಬೇಕು ಆ ಥರ ಇಟ್ಕೊಳ್ಳೋಣ. ನೋಡಿ ಮೊದಲಿಗೆ ಈ ಥರ ಲಾಸ್ಟ್ ಒನ್ ಇರುತ್ತಲ್ಲ, ಈ ಲಾಸ್ಟ್ ಒನ್ಗೆ ಈ ಥರ ಚುಚ್ಕೊಳ್ಳೋಣ. ನೀಟಾಗಿ ಈ ಥರ ಫಿಂಗರ್ಸ್ ನಮ್ಮ ಬೆರಳುಗಳನ್ನ ಟೈಟಾಗಿ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಅಷ್ಟು ನೀಟಾಗಿರಲ್ಲ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ, ಟ್ರಿಮ್ ಮಾಡ್ಕೊಳ್ಳೋಣ. ಎರಡನೇದು ನಮಗೆ ಕರೆಕ್ಟಾಗಿ ಬರುತ್ತೆ. ಈ ಥರ ಇಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಟೈಟಾಗಿ ಈ ಥರ ಇಟ್ಕೊಂಡು ನಾವು ನೀಡ್ಲಿಕ್ಕೆ ಫಸ್ಟಿಗೆ ಗೋಲ್ಡ್ ಜರಿ ಥ್ರೆಡ್ನ ಹಾಕ್ಕೊಂಡಿರ್ತೀವಲ್ಲ, ಈಗ ಇಟ್ಕೊಳ್ಳಿ. ತುಂಬ ಈಸಿಯಾಗಿ ಕಟ್ಬೋದು. ಈ ಥರ ಥ್ರೆಡ್ ಇರುತ್ತಲ್ಲ, ಅದರ ಸೆಂಟ್ರ್ ಒಳಗಡೆಯಿಂದ ಹೀಗೆ ತೊಗೊಂಡು ಬನ್ನಿ. ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಕುಚ್ಚು ಕಟ್ಟುವಾಗ ಲಾಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡ್ರೆ ನಮಗೆ ಕುಚ್ಚು ಅನ್ನೋದು ಬಿಚ್ಕೊಂಡು ಹೋಗಲ್ಲ. ನೋಡಿ ಈ ಥರ ನೀಟಾಗಿ. ಇದು ಸ್ವಲ್ಪ ಕುಚ್ಚು ಕಟ್ಟೋದು ತೋರಿಸ್ತೀನಿ. ಪೂರ್ತಿ ತೋರಿಸೋದು ಅಂದರೆ ನಿಮಗೆ ತುಂಬ ಲೆಂತ್ ಆಗುತ್ತೆ. ಫ್ಲವರ್ಸ್ ಹಾಕಿರೋದು ಎಷ್ಟೆಷ್ಟು ಫ್ಲವರ್ಸ್ ಹಾಕ್ತೀನಿ ಅಂತ ತೋರಿಸಿ, ಪೂರ್ತಿ ಸ್ಯಾರಿ ಆದಮೇಲೆ ತೋರಿಸ್ತೀನಿ. ನೋಡಿ ಈ ಥರ ನೀಟಾಗಿ ಒಂದು 5ರಿಂದ 6 ಸರಿ. ನಿಮ್ಗೆ ಇನ್ನೂ ಚೆನ್ನಾಗೆ ಇದು ಗೋಲ್ಡ್ ಜರಿ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ 7ರಿಂದ 8 ಸರಿ ಕೂಡ ಹಾಕ್ಕೋಬೋದು. ಒಬ್ಬೊಬ್ಬರು ಕೇಳ್ತಾರೆ ಸ್ವಲ್ಪ ಜರಿ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕೇಳ್ತಾರೆ. ಆವಾಗ ನಾವೇನು ಮಾಡಬೇಕು, 7ರಿಂದ 8 ಸರಿ ಈ ಥರ ಹಾಕ್ಕೋಬೇಕು. ಇಲ್ಲಾಂದರೆ 5ರಿಂದ 6 ಅಥವಾ 7 ಇಷ್ಟರಲ್ಲಿ ಸಾಕು. ಸ್ವಲ್ಪ ದಪ್ಪ ಕಾಣಿಸ್ಲಿ ಅಂತ ಅನಿಸಿದ್ರೆ ನೋಡಿ ಈ ಥರ ಹಾಕ್ಕೊಂಡು, ಈ ಸೆಂಟರ್ ಇದೆಯಲ್ಲ, ಈ ಸೆಂಟರ್ ಒಳಗಡೆಯಿಂದ ಈ ನೀಡಲ್ನ ಸ್ವಲ್ಪ ಒಳಗಡೆಗೆ ಹಾಕ್ಕೊಂಡು ಮಧ್ಯದಲ್ಲಿ ಹಾಕ್ಕೊಂಡು ಅಥವಾ ಮೇಲೆ ಬಿಚ್ಕೋಬಾರ್ದು ಜರಿ, ಅದಕ್ಕೆ ಸ್ಟಿಪ್ಪಾಗಿ ಈ ಥರ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡಾದಮೇಲೆ ನಮಗೆ ಎಷ್ಟು ಬೇಕು ಅಂತ ಕೇಳಿರ್ತಾರೆ. ಮಲ್ಲಿಗೆ ಕುಚ್ಚು 1 ಇಂಚ್ ಅಂದರೆ ನೀವು ಫಸ್ಟಿಗೆ ಈ ಥರ ಟೇಪ್ ಇಟ್ಕೊಳ್ಳಿ. ಟೇಪ್ ಇಟ್ಕೊಂಡು ಈ 1 ಇಂಚಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ. ಇವಾಗ ಎಷ್ಟು ಫ್ಲವರ್ ಹಾಕಬೇಕು ಅನ್ನೋದನ್ನು ನೆಕ್ಸ್ಟು ನೋಡ್ಕೋಬೇಕು. ನಾನಿಲ್ಲಿ 3 ಫ್ಲವರ್ನ ಹಾಕ್ತೀನಿ ಗ್ರೀನ್ ಕಲರಲ್ಲಿ. ನೋಡಿ ಇವಾಗ ಎರಡನೇ ಫ್ಲವರ್ ನಮಗೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಹೀಗೆ ಇಟ್ಕೋಬೇಕು, ನೋಡ್ಕೋಬೇಕು. ಈ ಫ್ಲವರ್ಗೂ ಇದು ಲೆಂತ್ ಕರೆಕ್ಟ್ ಆಗೋ ಥರ ನೋಡ್ಕೋಬೇಕು. ನೆಕ್ಸ್ಟು ಅದೇ ಥರ ಈ ಗೋಲ್ಡ್ದೇನಿರುತ್ತಲ್ಲ, ಈ ಸೆಂಟ್ರಿಂದ ತೊಗೊಳ್ಳಿ. ಈ ಸೆಂಟ್ರಿಂದ ತೊಗೊಂಡು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ನೋಡಿ ಸ್ವಲ್ಪ ಉದ್ದ ಬಿಡಿ, ಗೋಲ್ಡ್ದು ಏನಾಗಲ್ಲ. ಈ ಥರ ಇಟ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ.
ಈ ಥರ ಲಾಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರಿಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಮತ್ತು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಳ್ಳೋದ್ರಿಂದ ಕುಚ್ಚು ಟೈಟಾಗಿ ಬರುತ್ತೆ, ಬಿಚ್ಕೊಳ್ಳಲ್ಲ. ಕಸ್ಟಮರ್ ಕೂಡ ತುಂಬ ಖುಷಿಯಾಗಿರ್ತಾರೆ. ಒಂದೇನಾದರೂ ಕುಚ್ಚೋದು ನಾಟ್ ಬಿಚ್ಕೊಂತು ಅಂದರೆ ನೆಕ್ಸ್ಟ್ ಟೈಮು ನಿಮ್ಮ ಹತ್ರ ಬರೋದೇ ಇಲ್ಲ. ಅದಕ್ಕೋಸ್ಕರ ನೀವು ನಾಟ್ ಹಾಕುವಾಗ ಸ್ವಲ್ಪ ಲಾಕ್ ಮಾಡೋದನ್ನ ನೀಟಾಗಿ ಕಲ್ತ್ಕೊಳ್ಳಿ. ಈಸಿಯಾಗಿ ಫಾಸ್ಟಾಗಿ ಕಟ್ಟಬೇಕಂದ್ರೂ ಕೂಡ ಇದನ್ನು ಕಟ್ಬೋದು. ನೋಡಿ ಇಷ್ಟೇ, ಈ ಥರ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಎಳ್ಕೊಳ್ಳೋದು. ನೋಡಿ ಈ ಥರ ಎಳ್ಕೊಂಡ್ರೆ ಇಲ್ಲಿಗೆ ನಾವು ಈ ಥರ ಕಟ್ ಮಾಡ್ಕೋಬೇಕು. ಇವಾಗ 2 ಫ್ಲವರ್ ಆಯ್ತಲ್ಲ, ಈಗ 3ನೇ ಮಲ್ಲಿಗೆ ಹೂವನ್ನ ಈಗ ನಾವು ಕಟ್ತಾಯಿದ್ದೀವಿ. ಮಲ್ಲಿಗೆ ಕುಚ್ಚು ಅಂತ ಅಂದರೆ ಮಲ್ಲಿಗೆ ಹೂವು ಅಂತಲೇ ಅಂತೀವಲ್ವ, ಅದಕ್ಕೋಸ್ಕರ ನೋಡಿ ಇಷ್ಟು. ಇದಕ್ಕೆ ಇದು ಮ್ಯಾಚ್ ಆಗೋ ಥರ ಸ್ವಲ್ಪ ಹಿಂಗೆ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಮತ್ತೆ ತಿರ್ಗಾ ಜರಿ ಥ್ರೆಡ್ನ ತೊಗೊಳ್ಳಿ. ಒಂದು ಸ್ವಲ್ಪ ನೀವು ಗೋಲ್ಡನ್ನು ಇದೇ ಸಮಕ್ಕೆ ಬೇಕಾದ ಇದು ಏನು ಕುಚ್ಚು ಬರುತ್ತೆ 1 ಇಂಚು, ಆ ಕುಚ್ಚು 1 ಇಂಚ್ ಬರೋ ಅಷ್ಟು ನೀವು ಬಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇದನ್ನು ಲಾಕ್ ಮಾಡ್ಕೋಬೇಕು. ನಾವು ಎಷ್ಟು ದಪ್ಪ ಹಾಕ್ಕೋಬೇಕು ಅನ್ನೋದನ್ನ ನಾವು ಎಳೆಗಳಲ್ಲಿ ಡಿಸೈಡ್ ಮಾಡ್ಕೋಬೇಕು. ನೋಡಿ ಈ ಥರ ಹಾಕ್ಕೋಬೇಕು. ಇನ್ನು ನಮಗೆ ಇದು ಹತ್ರ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಒಳಗಡೆ ತೊಗೋಬೇಕು. ಅದನ್ನ ಹೇಗೆ ತೊಗೋಬೇಕು ಅಂತ ತೋರಿಸ್ತೀನಿ. ನೋಡಿ ಇಷ್ಟೇ, ತುಂಬ ಈಸಿಯಾಗಿ ಸೆಂಟ್ರಲ್ಲಿ ಈ ಥರ ಮಾಡಿಕೊಂಡು ಈ ಥರ ಎಳ್ಕೊಂಡು ಬಿಡಬೇಕು. ನೋಡಿ ಈಗ 3 ಹೂವುಗಳು ರೆಡಿ ಆದವು. ನೆಕ್ಸ್ಟು ಬೇರೆ ಕಲರ್ ಹಾಕ್ಕೋಬೇಕು. ಕಲರ್ ಸ್ಯಾರಿಯಲ್ಲಿ ಯಾವ್ಯಾವ ಕಲರ್ ಇದೆ ಕಾಂಬಿನೇಷನ್ ಅಂತ ನೋಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಾಣ್ತಿದೆಯಾ? ಇದನ್ನು ಚಿಕ್ಕದು ಬೇಕಾದರೂ ಆಮೇಲೆ ಕೂಡ ನೀವು ಟ್ರಿಮ್ ಮಾಡ್ಕೋಬೋದು. ಇಷ್ಟು ಬೇಕಂದರೆ ಇಷ್ಟಕ್ಕೆ ಇಟ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ನಾನು ಗೋಲ್ಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಗೋಲ್ಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಈ ಥರ ಹಾಕ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ. ಇದು ಗಮ್ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ. ಇದನ್ನು ಇಲ್ಲಿ ಟ್ರಿಮ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಹೂವನ್ನ ಹಾಕ್ಕೊಳ್ಳೋಣ. ಇದನ್ನೇ ಈ ಥರನೇ ಹಾಕ್ಕೊಂಡು ಸೇಮ್ ಗ್ರೀನ್ ಕಲರ್ಗೆ ಯಾವ ಥರ ಹಾಕ್ಕೊಂಡಿದ್ದೀವಿ ಅದೇ ಥರ ಈ ಥರ ಥ್ರೆಡ್ನ ಹಾಕ್ಕೋಬೇಕು. ಟೈಟಾಗಿ ಒಂದು ಸ್ವಲ್ಪ ನೋಡಿ, ಕೈ ಬಿಟ್ಟರೂ ಕೂಡ ಇದು ಬೀಳಲ್ಲ. ಯಾಕಂದರೆ ನಾಟ್ ಹಾಕ್ಕೊಂಡಿರ್ತೀವಲ್ಲ, ಈ ಥರ ಹಿಂಗೆ ಒಳಗಡೆಯಿಂದ ಹಾಕಿ ಇಲ್ಲಿಂದ ಈ ರಿಂಗ್ ಇರುತ್ತಲ್ಲ, ಈ ರಿಂಗಿಂದ ತಗೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ 2 ಕಲರ್ ಆಯಿತು. ಇವಾಗ 3ನೇ ಕಲರು ಸ್ಯಾರಿ, ಇದು ಪಲ್ಲು ಕಲರೇ ತೊಗೊಂಡಿದ್ದೀನಿ. ನೋಡಿ ತೊಗೊಂಡು ಇದೇ ಥರ ನೋಡಿ, ಇಲ್ಲಿ ನೀಟಾಗಿರಲ್ಲ, ಸ್ವಲ್ಪ ಉದ್ದ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಉದ್ದ ಬಿಟ್ಕೊಂಡು ಸೇಮ್ ಇದನ್ನು ಹೇಗೆ ಹಾಕ್ಕೊಳ್ತೀವಲ್ಲ ಅದೇ ಥರ ಎಲ್ಲ ಕುಚ್ಚುಗಳನ್ನು ಕಟ್ಕೊಳ್ಳೋದು. ತುಂಬ ಈಸಿಯಾಗಿ ಕಟ್ಬೋದು. ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ಅಂದರೆ ನಾಟ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಬೇಡ ವಾಯ್ಸ್ ಓವರ್ ಕೊಡೋಣ.